ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮಿಂದ ಸಾವಿರಾರು ಸಂಖ್ಯೆಯಲ್ಲಿ ವ್ಯೂಸ್ ಕಾಣುತ್ತಿದ್ದರೂ ಸಹ ತಾವುಗಳು ವಿಡಿಯೋವನ್ನು ಲೈಕ್ ಮಾಡುತ್ತಿಲ್ಲ. ನಾವು ನಿಮಗಾಗಿ ಮಾಡುವಂತಹ ಈ ವಿಡಿಯೋದಲ್ಲಿರ್ತಕ್ಕಂತಹ ವಿಚಾರ ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ನೀವು ನೀಡುವಂತಹ ಲೈಕ್ನಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಾಧ್ಯವಾಗುತ್ತದೆ. ಈ ನಮ್ಮ ಚಾನೆಲ್ನಲ್ಲಿ ಮಾನವನ ನಿತ್ಯ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸಲಾಗುತ್ತದೆ. ನಿಮ್ಮಲ್ಲಿ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನು ಇಂದಿನ ವಿಚಾರವೆಂದರೆ, ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮಕರ ರಾಶಿಯ ಗೋಚರ ಗ್ರಹಸ್ಥಿತಿಯನ್ನು ನೋಡಿದಾಗ ದ್ವಿತೀಯ ಸ್ಥಾನದಲ್ಲಿ ರಾಹು, ತೃತೀಯದಲ್ಲಿ ಶನಿ, ಚತುರ್ಥ ಸ್ಥಾನದಲ್ಲಿ ಶುಕ್ರ, ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಬುಧ, ಆರನೇ ಸ್ಥಾನದಲ್ಲಿ ಗುರುವು, ಹಾಗೆ ಸಪ್ತಮ ಸ್ಥಾನದಲ್ಲಿ ಕುಜ, ಅಷ್ಟಮ ಸ್ಥಾನದಲ್ಲಿ ಕೇತು. ಪ್ರತಿಯೊಂದು ಗ್ರಹಗಳು ನಿಮಗೆ ಈ ಸಮಯ ತುಂಬ ಅನುಕೂಲಕರವಾದ ಸ್ಥಾನದಲ್ಲಿದ್ದು ಒಳ್ಳೆಯ ಫಲವನ್ನು ಮಕರ ರಾಶಿಯವರು ನಿರೀಕ್ಷಿಸಬಹುದು ಈ ಜೂನ್ ತಿಂಗಳು. ಒಟ್ಟಿನಲ್ಲಿ ಈ ಜೂನ್ ತಿಂಗಳು ಮಕರ ರಾಶಿಯವರಿಗೆ ಎಲ್ಲ ಕೋನಗಳಿಂದಲೂ ಸಹ ಶುಭ ಫಲಪ್ರದಾಯಕವಾಗಿರ್ತದೆ. ಈ ತಿಂಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅವರ ಊಹೆಗೂ ಮೀರಿದ ಹೆಚ್ಚಿನ ಲಾಭದಾಯವನ್ನು ಕಾಣುವಂತಹ ಸಾಧ್ಯತೆಗಳಿವೆ. ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಮಕರ ರಾಶಿಯವರಿಗೆ ಒಳ್ಳೆಯ ಸ್ಥಾನಮಾನ ಪಡೆಯುವ, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್, ಹೀಗೆ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುವ ಅದ್ಭುತವಾದಂತಹ ಸಮಯ. ಈ ಜೂನ್ ತಿಂಗಳಲ್ಲಿ ಹೊಸ ವ್ಯಾಪಾರ, ಹಣಕಾಸಿನ ಹೂಡಿಕೆ, ಗೃಹ ನಿರ್ಮಾಣ, ಹಾಗೆ ಯಾವುದಾದರೂ ಆಸ್ತಿ, ಭೂಮಿಯನ್ನು ಖರೀದಿ ಅಥವಾ ಕ್ರಯ ಮಾಡಿಕೊಳ್ಳಲು, ಯಾವುದೇ ವಸ್ತು ವಾಹನ ಕೊಳ್ಳಲು ಬಯಸುವವರಿಗೆ ಹೆಚ್ಚಿನ ಲಾಭದಾಯಕವನ್ನು ಕೊಡ್ತಕ್ಕಂತಹ ಸಮಯ ಈ ಜೂನ್ ತಿಂಗಳಲ್ಲಿ ಕಾಣ್ತಾರೆ. ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಆ ವ್ಯಕ್ತಿಗಳಿಂದ ಧನಾನುಕೂಲವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ವ್ಯಾಪಾರ ಮಾಡುವ ಸ್ಥಳದಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ನೌಕರರಿಂದಲೂ ಹೆಚ್ಚಿನ ಅನುಕೂಲಗಳಾಗುತ್ತವೆ. ಹಾಗೆ ಉದ್ಯೋಗ ಮಾಡುವವರು ತಮ್ಮ ಕೆಲಸ ಕಾರ್ಯಗಳೆಲ್ಲವೂ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಕಾಲಕ್ಕೆ ನಿಮ್ಮ ಕಾರ್ಯಗಳೆಲ್ಲವೂ ಪೂರ್ಣಗೊಳ್ಳುತ್ತವೆ. ಇನ್ನು ಈ ತಿಂಗಳು ಅಂದರೆ ಜೂನ್ ತಿಂಗಳು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲವಾಗಿದ್ದು ವಿದ್ಯೆಯಲ್ಲಿ ಹೊಸ ವಿಷಯಗಳ ಅಧ್ಯಯನ ಮತ್ತು ಹೊಸ ಕೋರ್ಸ್ ಪಡೆಯಲು ಶುಭದಾಯಕವಾಗಿದೆ. ಮಕರ ರಾಶಿಯವರು ಈ ಜೂನ್ ತಿಂಗಳಲ್ಲಿ ದಾಂಪತ್ಯ ಜೀವನದ ಕಡೆ ಹೆಚ್ಚಿನ ಕಾಳಜಿ ಮಾಡುವುದು ಸೂಕ್ತ. ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನವನ್ನು ಮಾಡಿ. ಮಕರ ರಾಶಿಯವರು ಸಂತಾನದಿಂದ ಹೆಚ್ಚಿನ ಗೌರವ ಮತ್ತು ಸಂತೋಷ ಪಡೆಯುವ ಅವಕಾಶಗಳಿವೆ. ಮಕರ ರಾಶಿಯವರ ಸಂತಾನವೆಂದರೆ ಅವರ ಮಕ್ಕಳು ಮಾಡುವಂತಹ ಸಾಧನೆಗಳಿಂದ ತಂದೆ ತಾಯಿಯರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತಹ, ಬಂಧುಗಳಲ್ಲಿ ಹೆಚ್ಚಿನ ಸ್ಥಾನಮಾನ ದೊರೆಯುವಂತಹ ಸಾಧ್ಯತೆಗಳಿವೆ.
ಇನ್ನು ಮಕರ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಒಂದು ಸ್ತ್ರೀಯ ಕಡೆಯಿಂದ ನಷ್ಟ ಹೊಂದುವಂತಹ ಸಾಧ್ಯತೆಗಳಿದ್ದು, ಪರಿಚಿತ ಅಥವಾ ಅಪರಿಚಿತ ಸ್ತ್ರೀಯರೊಂದಿಗೆ ವ್ಯವಹರಿಸುವಾಗ ಹೆಚ್ಚಿನ ಎಚ್ಚರ ವಹಿಸಬೇಕು. ಒಂದು ಸ್ತ್ರೀಯಿಂದ ನಿಮಗೆ ಅಗೌರವ ಮತ್ತು ಮಾನಹಾನಿ, ಧನಹಾನಿಯಾಗುವಂತಹ ಅವಕಾಶಗಳಿವೆ. ಆದ್ದರಿಂದ ಪರಸ್ತ್ರೀ ಮತ್ತು ಅಪರಿಚಿತ ಮಹಿಳೆಯೊಂದಿಗೆ ಸಲಿಗೆ ಅಥವಾ ಹೊಸ ಪರಿಚಯ ಮಾಡೋದ್ರಿಂದ ಹೆಚ್ಚಿನ ನಷ್ಟಕ್ಕೆ ಒಳಗಾಗುವೆ. ಈ ವಿಷಯದಲ್ಲಿ ತುಂಬ ಜಾಗರೂಕರಾಗಿರಿ. ಇನ್ನು ಮಕರ ರಾಶಿಯ ಉದ್ಯೋಗಾಕಾಂಕ್ಷಿಗಳು ನಿಮ್ಮ ಅರ್ಹತೆಗನುಸಾರವಾಗಿ ಈ ಜೂನ್ ತಿಂಗಳ 5, 7, 10 ಮತ್ತು 13ರಂದು ಉದ್ಯೋಗಾವಕಾಶಗಳು ಬರುವಂತಹ ಸಮಯವಾಗಿದೆ. ಜೂನ್ 5, 7, 10 ಮತ್ತು 13ನೇ ದಿನಾಂಕಗಳಲ್ಲಿ ಉದ್ಯೋಗಾವಕಾಶಗಳು ಕಾಣುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಈ ತಿಂಗಳಲ್ಲಿ ದಾಂಪತ್ಯ ಜೀವನ, ಮಕರ ರಾಶಿಯವರ ದಾಂಪತ್ಯ ಜೀವನ ಈ ಜೂನ್ ತಿಂಗಳಲ್ಲಿ ಹೆಚ್ಚಿನ ಪ್ರೀತಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ಬಾಳ ಸಂಗಾತಿಗಾಗಿ ಹೆಚ್ಚಿನ ಸಮಯವನ್ನು ಕೊಡುವುದನ್ನು ಮರೆಯಬೇಡಿ. ಇನ್ನುಳಿದಂತೆ ಮಕರ ರಾಶಿಯವರು ವಧು ಅಥವಾ ವರನ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಈ ಜೂನ್ ತಿಂಗಳಲ್ಲಿ ವಿವಾಹ ಭಾಗ್ಯ ಹೊಂದುವ ಸಾಧ್ಯತೆಗಳಿವೆ. ಜೂನ್ ತಿಂಗಳ 18 ಮತ್ತು 21ರಂದು ಜೂನ್ ತಿಂಗಳ 18 ಮತ್ತು 21ರಂದು ಮಕರ ರಾಶಿಯವರಿಗೆ ಸಿಹಿ ಸುದ್ದಿ ಬರುವಂತಹ ಅವಕಾಶಗಳು ಹೆಚ್ಚಾಗಿವೆ. ಮತ್ತು ಈ ಸಮಯದಲ್ಲಿ ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿವೆ. ಮಕರ ರಾಶಿಯವರಿಗೆ ವಿವಾಹ ವಿಳಂಬವಾಗಿದ್ದರೆ, ಯಾವುದೇ ಸಂಬಂಧಗಳು ಕೂಡಿ ಬರುತ್ತಿಲ್ಲ, ಒಂದು ವೇಳೆ ನಿಶ್ಚಯವಾಗುತ್ತದೆ, ಇನ್ನೇನೆಲ್ಲ ಕನ್ಫರ್ಮ್ ಆಯಿತು ಅಂದುಕೊಳ್ಳುವಂತಹ ಸಮಯದಲ್ಲೇ ವಿವಾಹ ಕೈತಪ್ಪಿ ಹೋಗ್ತಾ ಇರ್ತದೆ. ಇಂತಹ ಸಮಸ್ಯೆಯಲ್ಲಿರ್ತಕ್ಕಂಥವರು ಮಂಗಳವಾರದಂದು ಹತ್ತಿರದಲ್ಲಿರ್ತಕ್ಕಂತಹ ನವಗ್ರಹಗಳಿಗೆ ಭೇಟಿ ನೀಡಿ ಕುಜಗ್ರಹ ಅಂದರೆ ಮಂಗಳ ಗ್ರಹ ಶಾಂತಿಯನ್ನು ಮಾಡಿಸೋದ್ರಿಂದ ಜಾತಕದಲ್ಲಿ ಕುಜದೋಷ ನಿವಾರಣೆಯಾಗಿ ವಿವಾಹ ಭಾಗ್ಯ ಕೂಡಿ ಬರ್ತದೆ. ಸಾಧ್ಯವಿದ್ದಲ್ಲಿ ಈ ಒಂದು ಪರಿಹಾರವನ್ನು ಪ್ರಯತ್ನ ಮಾಡಿ. ಇನ್ನು ನೀವು ವೈಯಕ್ತಿಕವಾಗಿ ನಿಮ್ಮ ಜಾತಕ ಫಲವನ್ನು ತಿಳಿಯಲು ಬಯಸಿದ್ದಲ್ಲಿ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೆ ನಿಮ್ಮ ಜನ್ಮ ಸ್ಥಳ ಇವುಗಳನ್ನು ನಮ್ಮ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಸಂಪೂರ್ಣ ಜಾತಕದ ವಿಶ್ಲೇಷಣೆಯನ್ನು ತಿಳಿದುಕೊಳ್ಬೋದು. ವೀಕ್ಷಕರೇ, ನಾವು ತಿಳಿಸಿದ ಮಕರ ರಾಶಿಯ ಮಾಸ ಭವಿಷ್ಯ ವಿಚಾರ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.